ನಮಸ್ಕಾರ ಸ್ನೇಹಿತರೆ. ನಾವು ಪ್ರತಿದಿನ ಭಕ್ತಿಯಿಂದ ಪೂಜೆ ಮಾಡುತ್ತೇವೆ. ಆದರೆ ಕೆಲವೊಮ್ಮೆ ಸಂಪ್ರದಾಯ ಮತ್ತು ಶಾಸ್ತ್ರದಲ್ಲಿ ಇರುವ ವಿಷಯಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿರುತ್ತೇವೆ. ಇಂದು ಮನೆಯಲ್ಲಿ ಪೂಜೆ ಮಾಡುವಾಗ ಎಲ್ಲರೂ ತಿಳಿದುಕೊಳ್ಳಬೇಕಾದ 7 ಮುಖ್ಯ ವಿಷಯಗಳನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ಭಯ ಹುಟ್ಟಿಸುವ ಮಾತುಗಳಿಲ್ಲ, ಸತ್ಯವಾದ ಮಾಹಿತಿಯನ್ನೇ ಹಂಚಿಕೊಳ್ಳುತ್ತಿದ್ದೇನೆ. ಮೊದಲನೆಯದಾಗಿ, ಪೂಜೆಯ ಮೊದಲು ಮನಸ್ಸಿನ ಶುದ್ಧತೆ. ಪೂಜೆಗೆ ಸ್ನಾನ ಮಾಡಿ ಸ್ವಚ್ಛವಾಗಿರುವುದು ಒಳ್ಳೆಯ ಸಂಪ್ರದಾಯ. ಆದರೆ ಅದಕ್ಕಿಂತ ಮುಖ್ಯವಾದುದು ಮನಸ್ಸಿನ ಶಾಂತಿ ಮತ್ತು ಭಕ್ತಿ. ಕೋಪ, ದ್ವೇಷ ಇಟ್ಟುಕೊಂಡೇ ಪೂಜೆ ಮಾಡುವುದಕ್ಕಿಂತ ಶಾಂತ ಮನಸ್ಸಿನಿಂದ ದೇವರನ್ನು ಸ್ಮರಿಸುವುದು ಮುಖ್ಯ. ಎರಡನೆಯದಾಗಿ, ದೀಪ ಯಾಕೆ ಹಚ್ಚಬೇಕು? ದೀಪವು ಬೆಳಕು ಮತ್ತು ಜ್ಞಾನದ ಸಂಕೇತ. ದೀಪ ಹಚ್ಚುವುದು ಅಜ್ಞಾನ ದೂರವಾಗಿ ಜ್ಞಾನ ಬೆಳಗಲಿ ಎಂಬ ಪ್ರಾರ್ಥನೆಯ ಸಂಕೇತವಾಗಿದೆ. ಮೂರನೆಯದಾಗಿ, ನೈವೇದ್ಯ ಯಾಕೆ ಅರ್ಪಿಸುತ್ತೇವೆ? ದೇವರಿಗೆ ಆಹಾರದ ಅಗತ್ಯವಿಲ್ಲ. ನಾವು ಪಡೆದಿರುವ ಅನ್ನಕ್ಕೂ ಜೀವನಕ್ಕೂ ಕೃತಜ್ಞತೆ ಸಲ್ಲಿಸುವ ಸಂಕೇತವಾಗಿ ನೈವೇದ್ಯ ಅರ್ಪಿಸುತ್ತೇವೆ. ನಂತರ ಅದೇ ಪ್ರಸಾದವಾಗಿ ಸ್ವೀಕರಿಸುತ್ತೇವೆ. ನಾಲ್ಕನೆಯದಾಗಿ, ಗಂಟೆ ಏಕೆ ಬಾರಿಸುತ್ತಾರೆ? ಗಂಟೆಯ ನಾದವು ಮನಸ್ಸನ್ನು ಏಕಾಗ್ರಗೊಳಿಸಲು ಸಹಾಯ ಮಾಡುತ್ತದೆ ಎಂದು ಸಂಪ್ರದಾಯ ಹೇಳುತ್ತದೆ. ಪೂಜೆ ಆರಂಭವಾಗಿದೆ ಎಂಬ ಸೂಚನೆಯೂ ಆಗುತ್ತದೆ. ಇನ್ನು 5ನೆಯದು ಎಂದರೆ, ದೇವರ ಮುಂದೆ ದೀಪ ಆರಿದರೆ. ಅನೇಕರು ಇದನ್ನು ಅಪಶಕನ ಎಂದು ಭಯಪಡುತ್ತಾರೆ. ಆದರೆ ಗಾಳಿ ಬೀಸಿ ಅಥವಾ ನಮ್ಮ ಉಸಿರು ದೀಪಕ್ಕೆ ಬಡಿದು ಎಣ್ಣೆ ಕಡಿಮೆ ಇರುವುದು ಅಥವಾ ಬತ್ತಿ ಮುಗಿಯುವುದು ಸಹ ಕಾರಣವಾಗಿರಬಹುದು. ಭಯಪಡದೆ ಮತ್ತೆ ದೀಪ ಹಚ್ಚಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. 6ನೆಯದಾಗಿ, ಪೂಜೆಯಲ್ಲಿ ದೊಡ್ಡದು ಏನು? ದುಬಾರಿ ಹೂವು, ದೊಡ್ಡ ಅಲಂಕಾರ ಅಥವಾ ಹೆಚ್ಚು ಖರ್ಚು ಅಲ್ಲ. ಕೆಲವರು ಪೂಜೆಗೋಸ್ಕರ ಸಾವಿರಾರು ರೂಪಾಯಿಯನ್ನು ಖರ್ಚು ಮಾಡಿ ಅಲಂಕಾರವನ್ನು ಮಾಡಿಸುತ್ತಾರೆ. ಆದರೆ ನಿಜವಾದ ಭಕ್ತಿ, ಪ್ರಾಮಾಣಿಕತೆ ಮತ್ತು ಒಳ್ಳೆಯ ಮನಸ್ಸೇ ದೇವರಿಗೆ ಪ್ರಿಯ. 7ನೆಯದಾಗಿ, ಪೂಜೆ ಮುಗಿದ ನಂತರ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಪ್ರಸಾದವನ್ನು ಮನೆಯವರೊಂದಿಗೆ ಹಂಚಿಕೊಳ್ಳಿ. ಭಕ್ತಿಯ ಫಲ ನಮ್ಮ ಒಳ್ಳೆಯ ನಡೆ ನುಡಿಯಲ್ಲಿ ಕಾಣಬೇಕು. ಕೊನೆಯದಾಗಿ, ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಸತ್ಯವಾದ ಭಕ್ತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮ್ಮಲ್ಲಿ ಸಿಗ್ತೇನೆ. ಧನ್ಯವಾದಗಳು.